ಉದ್ಯಮಿ ರಾಮಚಂದ್ರ ಅನ್ನೋರ ಮನೆಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣವನ್ನ ಜೆಪಿ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆಯಲ್ಲಿದ್ದ 1.20 ಕೋಟಿ ನಗದು ದರೋಡೆ ಮಾಡಿದ್ದ ಆರೋಪಿ ಕುಮಾರ್ನನ್ನ ಬಂಧಿಸಿದ್ದಾರೆ. ಇನ್ನು ಈ ದರೋಡೆ ಪ್ರಕರಣದ ಹಿಂದೆ ದೊಡ್ಡ ಕಥೆ ಇದೆ. ಈ ದರೋಡೆಗೆ ಪ್ಲಾನ್ ಮಾಡಿದ್ದೇ ಉದ್ಯಮಿ ರಾಮಚಂದ್ರ ಅವರ ಪತ್ನಿ ಶ್ರುತಿಯಂತೆ. ತನ್ನ ಗಂಡನ ಬಳಿ ಇರುವ ಕಪ್ಪು ಹಣವನ್ನ ಎಗರಿಸೋದಕ್ಕೆ ಮಾಜಿ ಪ್ರೇಮಿ ಕುಮಾರ್ ಜೊತೆ ಸೇರಿ ಶ್ರುತಿ ಈ ದರೋಡೆಯನ್ನ ಮಾಡಿಸಿದ್ದಾಳೆ. ರಾಮಚಂದ್ರ ಅವರ ಪತ್ನಿ ಶ್ರುತಿ ತನ್ನ ಮಾಜಿ ಪ್ರೇಮಿ ಕುಮಾರ್ಗೆ ನಕಲಿ ಕೀ ನೀಡಿ ಮನೆಯಲ್ಲಿದ್ದ 1,20,00,000 ಹಣ ದರೋಡೆ ಮಾಡಿಸಿದ್ದಾಳೆ. $1,20,00,000 ಹಣವನ್ನ ದೋಚಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಜೆಪಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದರೆ ಇದರ ಹಿಂದೆ ಒಂದು ಕಥೆಯೇ ಇದೆ. ತನ್ನ ಗಂಡನ ಹಣವನ್ನೇ ಲಪಟಾಯಿಸುವಂತೆ ತನ್ನ ಮಾಜಿ ಪ್ರಿಯಕರ ಕುಮಾರ್ನಿಗೆ ಶ್ರುತಿ ಹೇಳಿ ಈ ದರೋಡೆಯನ್ನ ಮಾಡಿಸಿರೋದು ಈ ಹಗರಣವನ್ನ ಪೊಲೀಸರು ಭೇದಿಸುವ ಸಂದರ್ಭದಲ್ಲಿ ತಿಳಿದು ಬಂದಿರುವಂತಹ ವಿಷಯ. $1,20,00,000 ಹಣವನ್ನ ದೋಚಿ ಕುಮಾರ್ ಪರಾರಿಯಾಗಿದ್ದ. ಆತನ ಕೈಗೆ ಮನೆಯ ನಕಲಿ ಕೀಯನ್ನ ನೀಡಿದ್ದೇ ಶ್ರುತಿ. ಈ ಬಗ್ಗೆ ಏನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನಿಜವಾಗಿಯೂ ವಿಚಿತ್ರ ಘಟನೆ ಅಂತಾನೆ ಹೇಳಬಹುದು. ತನ್ನದೇ ಮನೆಯಲ್ಲಿ ನಕಲಿ ಕೀಯನ್ನ ಕೊಟ್ಟು ದರೋಡೆಯನ್ನ ಮಾಡಿಸಿರೋದು. ಒಟ್ಟಾರೆ ಪ್ರಕರಣದ ಹಿನ್ನೆಲೆ ಏನು? ಎಸ್ ಭಾವನಾ, ಈ ಹಿಂದೆ ಶ್ರುತಿ ಎಂಬಾಕೆಗೆ ಕುಮಾರ್ ಎಂಬಾತನ ಜೊತೆ ಒಂದು ಪ್ರೇಮ ವ್ಯವಹಾರ ಇರುತ್ತೆ. ಈ ನಿಟ್ಟಿನಲ್ಲಿ ಕುಮಾರ್ಗೆ ಸಹಾಯ ಆಗ್ಲಿ ಅನ್ನೋ ಕಾರಣದಿಂದಾಗಿ 31ನೇ ತಾರೀಕು ಮತ್ತೆ 1ನೇ ತಾರೀಕು ನಡುವೆ ಒಂದು ಪತಿಯನ್ನ ಕರೆದುಕೊಂಡು ರಾಮಚಂದ್ರ ಎನ್ನುವಂತಹ ಪತಿಯನ್ನ ಕರ್ಕೊಂಡು ಆಕೆ ಧರ್ಮಸ್ಥಳಕ್ಕೆ ಹೋಗ್ತಾಳೆ. ಧರ್ಮಸ್ಥಳಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಕಲಿ ಕೀಯನ್ನ ಕುಮಾರ್ನ ಕೈಲೇ ಕೊಟ್ಟು ಈ ರೀತಿ ಇಂಥ ಪ್ಲೇಸ್ ಅಲ್ಲಿ ಹಣ ಇದೆ, ನೀನ್ ಅಲ್ಲಿ ಕತ್ಕೊಂಡು ಹೋಗು, ತಗೊಂಡೋಗು ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾಳೆ. ನಂತರ ಪತಿಯನ್ನ ಅಲ್ಲಿ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ನೋಡಿದಾಗ 1.5 ಕೋಟಿ ಅಂದ್ರೆ 1,30,00,000 ಹಣವನ್ನ ಅಲ್ಲಿ ದೋಚಲಾಗಿರುವಂತದ್ದು. ಈ ಬಗ್ಗೆ ಏನು ಕಂಪ್ಲೇಂಟ್ ಕೊಡೋಣ ಅಂದ್ರೂ ಕೂಡ ಆಕೆ ಶ್ರುತಿ ಏನಿರ್ತಾಳೆ, ಕಂಪ್ಲೇಂಟ್ ಕೊಡೋದು ಬೇಡ, ಬ್ಲಾಕ್ ಮನಿ ಹಾಗೆ ಹೀಗೆ ಅಂತ ಅನ್ನುವಂತಹ ಒಂದು ಕಾರಣವನ್ನ ಕೊಟ್ಟು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಡಿಲೇ ಮಾಡ್ತಾಳೆ. ಅದಾದ ಬಳಿಕ ಇದೆಲ್ಲವನ್ನು ನೋಡಿದಾಗ ಮತ್ತೆ ಅಲ್ಲಿದ್ದಂತಹ ಫಿಂಗರ್ ಪ್ರಿಂಟ್ಸ್ ಏನು ಪರ್ಟಿಕ್ಯುಲರ್ ಜಾಗಕ್ಕೆ ಮಾತ್ರ ಒಂದು ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಇದರಿಂದಾಗಿ ಡೌಟ್ ಬಂದು ಮನೆ ಒಳಗಡೆನೆ ಈ ರೀತಿಯಾಗಿ ಒಂದು ಕಳ್ತನ ಆಗಿರಬಹುದು ಅಂತಹ ಒಂದು ಡೌಟ್ ಮೇರೆಗೆ ಇಂಟ್ರಗೇಷನ್ ಮಾಡಿದಾಗ ಶ್ರುತಿ ಈ ರೀತಿಯಾಗಿ ಒಂದು ಕಳ್ಳತನಕ್ಕೆ ಸಹಾಯ ಮಾಡಿರುವಂತಹ ಒಂದು ಪ್ರಕರಣ ಆಚೆ ಬಂದಿರುವಂತದ್ದು. ಈಗ ಇಬ್ರು ಕೂಡ ಶ್ರುತಿ ಮತ್ತೆ ಏನು ಕುಮಾರ್ ಏನಿದ್ದಾನೆ, ಆಕೆಯ ಪ್ರಿಯಕರ ಕುಮಾರ್ ಏನಿದ್ದಾರೆ, ಇಬ್ರು ಕೂಡ ಅರೆಸ್ಟ್ ಆಗಿರುವಂತದ್ದು. ಅವರಿಂದ 1,20,00,000 ಮೌಲ್ಯದ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನೂ ಕೂಡ ರಿಕವರಿ ಆಗ್ಬೇಕಾಗಿದೆ. ಭಾವನಾ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.